ನೀನು? ಹೀರೋ. ಎಲ್ಲ ಸಿನಿಮಾದಾಗ ಹೀರೋ ಹೊಡಿತಾನ, ಬಟ್ ಇಲ್ಲಿ ವಿಲನ್ ಹೊಡಿತಾನ. ಏಯ್, ನನ್ನ ನಂಬಿ ಬಂದವ್ರಿಗೋಸ್ಕರ ಹೊಡ್ಸ್ಕೊಳ್ಳೋಕ್ಕೂ ರೆಡಿ, ಹೊಡಿಯೋಕ್ಕೂ ರೆಡಿ. ನನಗೀಗ ಜಗಳ ತೆಗಿಯೋ ಮೂಡಿಲ್ಲೋ. ಜಗಳ ಮಾಡೋ ಮೂಡಿರ್ಲಿಕ್ಕೆ ಹೆಂಗ್ ಬಂದ್ರಿ ಹಂಗ ವಾಪಸ್ ಹೋಗ್ರಿ. ಬಿಡು ಆಕಿಗೆ. ನಾ ಬಿಡಕ್ಕ ಹಿಡಿದಿಲ್ಲ. ಯಾರ್ ಹಿಡ್ದಾರ ನೋಡ್ಕೊಂಡು ಮಾತಾಡ. ಏಯ್ 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 ಪ್ಲೀಸ್ ಪ್ಲೀಸ್ ನನ್ನ ಇವರಿಂದ ಕಾಪಾಡಿ. ಯಾರು ಇವ್ರ? ಎದಕ್ ಬೆನ್ನತ್ತಾರ ನಿಮಗ? ಇವ್ರು ನಂಗೆ ಡೈಲಿ ರೇಗಿಸ್ತಿದ್ರ, ಇವತ್ತು ರೇಗಿಸ್ಲತ್ತಾರಂತ ನಾನು ಚಪ್ಪಲಿ ತೋರಿಸ್ದೆ, ಅದಕ್ಕೆ ನಂಗೆ ಬೆನ್ನತ್ತಿ ಬಂದಿದ್ರು. ಒಬ್ಬಳು ಹೆಣ್ಮಗಳಾಗಿ ನೀವು ಬರೋಬ್ಬರಿ ಕೆಲಸನ ಮಾಡಿರಿ. ನೀವು ಡಿಕ್ಕಿ ಹೊಡೆದಿರೋದು ಬರೀ ಸಾಮಾನ್ಯವಾದ ವ್ಯಕ್ತಿಗಲ್ಲ, 100 ತಲೆಗೆ ಡಿಕ್ಕಿ ಹೊಡೆದಿರೋ ತಲೆಗೆ ಡಿಕ್ಕಿ ಹೊಡೆದಿರಿ. ಇವತ್ತಿಂದ 100 ಅಲ್ಲ 103 ತಲೆ. ಅದು ನನಗೆ ಬರೋ ಸಿಟ್ಟಿಗೆ ಸೂರ್ಯ ಚಂದ್ರ ಇಬ್ರು ಒಂದಕ್ಕರ, ಭೂಮಿ ಆಕಾಶ 2 ಒಂದಕ್ಕವ. ನನ್ನ ಸಿಟ್ಟಿನ ಕೈಯಾಗ ಸಿಕ್ಕ ನನ್ನ ಕಾಲಾಗ ಬಿದ್ದು ಒದ್ದಾಡ್ಬೇಡ್ರಿ. ಸುಮ್ಮ ಸರಳ ವಾಪಸ್ ಹೋಗ್ರಿ. ಸುಮ್ಮ ಸರಳ ಹೋಗಾಕ ಬಂದಿಲ್ಲೋ, ಆಕಿನ ಕರ್ಕೊಂಡು ಹೋಗಾಕ ಬಂದೈತಿ. ಹಂಗಾದ್ರ ಒಬ್ಬೊಬ್ರ ಬೇಡ, ಅಷ್ಟ್ರು ಒಮ್ಮೆ ಬರ್ರಿ. ಟೈಮ್ ಇಲ್ಲ ನನ್ನ ಕಡೆ. ಅಷ್ಟ್ರು ಒಮ್ಮೆ ಬಂದ್ರೆ ಸತ್ತ ಹೋಗ್ತೀನಿ. ಹಂಗಾದ್ರ ಒಬ್ಬೊಬ್ರ ಬರ್ರಿ. ಒಬ್ಬೊಬ್ರು ಬಂದ್ರು ಸತ್ತ ಹೋಗ್ತೀನಿ. ಒಂದು ಕೆಲಸ ಮಾಡ್ರಿ, ಯಾರು ಬರೋದು ಬೇಡ. ನೀವು 3 ಮಂದಿ ಆ ಕಡೆ ಹೋಗ್ರಿ, ನಾವಿಬ್ರು ಈ ಕಡೆ ಹೋಗ್ತೀವಿ. ನಾವ್ ಈ ಕಡೆ ಹೋದ್ರೆ ನೀ ಹೀರೋ ಹೆಂಗ ಆಗ್ತೀವೋ? ನಮ್ಮನ್ನ ಹೊಡೆದ ಆಕಿನ ಕರ್ಕೊಂಡು ಹೋಗ್ಬೇಕು, ಅವಾಗ ಹೀರೋ ಆಗ್ತೀನಿ. ಓಕೆ. ಮನೆಗೆ ಹೋಗ್ಲಿರಿ? ಮನೆಗೆ ಅಲ್ರಿ, ಆ ಕಡೆ ದಂಡಿಗೆ ನಿಂದ್ರಿ. ಫೈಟ್ ಮಾಡುವಾಗ ರಗತದ ನಿಮ್ಮ ಮಾರಿಗೆ ಸಿಡಿಬಾರ್ದು, ಅದಕ್ಕೆ ಬರ್ರಿ ಕುಂದ್ರಿ. Nice shot. ಏಯ್, ನೋಡಕ್ ಸಿಂಪಲ್ ಅದನಂತ ಕೆನಕಾಕ ಬಂದ್ರಿ, ಕಂಗಾಲ್ ಆಗ್ತೀರಿ. ಹುಷಾರ್ ಬರ್ರಿ. ಏ ಸಾಕ್ ಬಾಯಿನ. ಇನ್ನೊಂದು 2 ಹೆಜ್ಜೆ ಸ್ಲೋ ಮೋಷನ್ ಹಂಗೆ. ಅರೆ ಮೈ ನುಸಾಕತ್ತು ಬರ್ರಿನ. ಅಯ್ಯ, ಏನು ಹೊಲಸಾಗಿಲ್ಲ, ಸ್ವಚ್ಛದ ನಿಮ್ಗೆ ಜರ ಭಾಳ ಐತೈತಿ. ಇಲ್ಲಾಗದು ದೋಸ್ತ, ಡೈಲಾಗ್ ಹೆಂಗೆ ಬಂದು, ಆ್ಯಕ್ಷನ್ ಹೆಂಗೆ ಬಂತು ನಂದು? ಏ ದೋಸ್ತ ಭಾರಿ ಬಂತು ಬರಿಲ್ಲ ದೋಸ್ತ. ನೀ ಹೀರೋ ಆಗೇ ಆಗ್ತೀವ ದೋಸ್ತ. ಹಾ ಏನು ಅಟ್ಟಲ್ಲೋ, ನೀವು ವಿಲನ್ ಹಾಕಿರಿ, ಮಸ್ತ್ ಮಾಡ್ತೀರಿ ನೀವು. ಬೇಡಪ್ಪ ದೋಸ್ತ, ನಮ್ಮ ಉದ್ಯೋಗ ಅದಾವ. ಆಯ್ತಾಳ, ನಿನ್ನ ಲವರು ಭಾಳ ಸಪೋರ್ಟ್ ಮಾಡಿಲ್ಪ. ಥ್ಯಾಂಕ್ ಯು. ಹೀರೋಯಿನ್ ಆಗಿದ್ದಕ್ಕೆ. ಈಕಿ ಮಸ್ತ್ ಮಾಡ್ತಾಳೆ, ಈಕಿನ ಹೀರೋಯಿನ್ ಮಾಡ್ಸೋನು. ದೋಸ್ತ ಆಕಿ ನನಗೆ ಹೀರೋಯಿನ್ ಆಗಿದ್ದು ಸಾಕ, ಸಿನಿಮಾದಾಗ ಏನು ಬೇಡ ಆಕಿ. ಆಯ್ತಾ, ಏನು ನಿನ್ನ ಲವರ್ ಏನೋ ಬರಾತಿ ಅಲ್ಲಲ್ಲ? ನೀ ಹೀರೋಯಿನ್ ಮಾಡ್ತಾನ್ಲೆ, ನನ್ನ ಸಲ ಬ್ರೇಕಪ್ ಮಾಡ್ಕೊಂಡ್ಲೆ. ಆಯ್ತು, ಆಮೇಲೆ ಅದಾನ ಹೆವಿ ಇನ್ವಾಲ್ವ್ ಆದಂಗೆ ಕಾಣ್ತಾನ, ಕಾಲ್ ಕಾಣತತ್ಲೆ ಅಲ್ಲಿ. ಬರ್ರಿ. ಫೈಟ್ ಮಾಡೋದು ಬಿಟ್ಟು ಬಂತು. ಏನೋ ಮನ್ಯಾಗ ಹೊಸ ಡೈರೆಕ್ಟರ್ ಬಂದಾನತ್ತ, ಭಾಳ ಪಿಕ್ಚರ್ ಮಾಡತ್ತ. ಡೈರೆಕ್ಟರ್ ಬಂದಾರ? ಹೌದು. ಯಾರು? ಏನು ಹೆಸರು? ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ. ಮನಿ ಎಲ್ಲೈತಿ? ಮನಿ
ಕುಂದ್ರ. ಸರ್ ನಮಸ್ಕಾರ ರೀ. ನಮಸ್ಕಾರಪ್ಪ. ಯಾವ ಗುಡಿಗೆ ಪ್ರಸಾದ ಹೇಳಕ್ ಬಂದಿರಿ? ಪ್ರಸಾದಕ್ಕಲ್ರಿ ಸರ್, ಹೀರೋ ಆಗ್ಬೇಕಾಗಿತ್ತು ರೀ. ಏನ್ ದೇವ್ರು ನನ್ನ ಸ್ಮಾರ್ಟ್ ಆಗಿ ಹುಟ್ಟಿಸ್ಬಿಟ್ಟನ. ಅವನು ಸ್ಮಾರ್ಟ್ ಆಗಿ ಹುಟ್ಟೋದು ತಪ್ಪು ನೋಡು ಮನುಷ್ಯ. ಅಲ್ಲ ಸರ್, ನೀವ್ ಹೀರೋ ಆಗಲ್ಲ ಸರ್, ನಾ ಹೀರೋ ಆಗ್ಬೇಕಾಗಿತ್ರೆ. ಆಗೋಗ ಮತ್ತೆ ಹಂಗಲ್ ಸರ್, ಸಪೋರ್ಟ್ ಬೇಕಾಗಿತ್ರಿ ಒಂದ್ ಸ್ವಲ್ಪ. ಹೋಗ. ಹಂಗಲ್ ಸರ್, ನೀವು ಭಾಳ ಸಿನಿಮಾ ಮಾಡ್ರಿ ಅಂತೇಳಿ ಸುದ್ದಿ ಬಂತ್ರಿ. ನಾನು ಹ್ಞೂ ಸರ್. ಮಾಡೀನಿ. ಏನ್ ಇಷ್ಟ ಒಂದ್ 50-60 ಮಾಡಿ. 50-60 ಸರ್? ಅಷ್ಟೇ ಅಷ್ಟೇ ಅಷ್ಟೇ. ಭಾಳ ಸಿಂಪಲ್ ಅದ್ರಿ ಬಿಡ್ರಿ. ನೋಡಿದ್ರೆ ಗೊತ್ತಾಗಲ್ಲ. ನೀವು ಒಟ್ಟು ಒಂದ್ ಮಾತು ಹೇಳಿದ್ರಂದ್ರ ನಿಮ್ಗೆ ಪರಿಚಯ ಅದಾರಲ್ಲ ಸರ್, ಸಿನಿಮಾ ಭಾಳ ಮಾಡಿರಲ್ಲ. ಪ್ರಭಾಸ್ಗೆ ಹೇಳಲೆ, ರವಿತೇಜ ಅವ್ರಿಗೆ ಹೇಳಲೆ. ತೆಲುಗು ಬರಲ್ರಿ? ಬೇಡ, ನೀ ಕನ್ನಡನೇ ಮಾತಾಡು. ಹಾಂ ಸರ್. ಡಬ್ ಮಾಡಕ್ ಬರ್ತೈತಿ ಅಷ್ಟೇ. ಆದ್ರೆ ಈಗ ಅವ್ರಿಗೆ ಹೋಗಿ ಅವ್ರ ಮನಿ ಬಾಗಲ್ದಾಗ ನಿನ್ ಸಂಬಂಧ ನಾ ಕೇಳ್ಬೇಕ? ಒಬ್ಬ ಡೈರೆಕ್ಟರ್ ಆಗಿ ಆ ಕೆಲಸ ಮಾಡಕ್ಕಾಗತ್ತ? ಅಲ್ಲ ಸರ್, ಮತ್ತೆ ಇಟ್ಟೆಲ್ಲ ಸಿನಿಮಾ ಮಾಡ್ರಿ, ನೀವು ಇನ್ನೊಂದು ಸಿನಿಮಾ ಮಾಡ್ಬೇಕಿಲ್ಲ ಸರ್. ಮತ್ತೆ ಬರೀ ನನ್ನ ಸಿನಿಮಾ ಹಿಂಗ ಸಿನಿಮಾ ಮಾಡಕತ್ತಾರಂದ್ರ ಅಲ್ಲಿ ಫೋನ್ ಮೇಲೆ ಫೋನ್ ಬರ್ತಾವ. ಹ್ಞೂ ಸರ್. ನಾ ಮಾಡಲ್ಲ. ಯಾಕ? ನನ್ನ ಕತಿಗೆ ತಕ್ಕಂಗ ಒಬ್ಬ ಕಲಾವಿದ ಸಿಗೋಲ್ಲ ನನಗೆ. ಮತ್ತೆ ಇವರೆಲ್ಲ ಹೀರೋ ಪರಿಚಯ ಅದಾರಲ್ಲ ಸರ್ ನಿಮಗೆ? ಪರಿಚಯ ಅದಾರಪ್ಪ, ಅದ್ರ ಆಗಲ್ಲ. ಆ ಲೆವೆಲ್ಗೆ ಆಗಲ್ಲ. ಅದು ಮಾಡಾಕ ಭಾರಿ ಡೈರೆಕ್ಷನ್ ಬೇಕು ಅದಕ್ಕೆ. ಈ ಕಡೆದ ಅಲ್ಲದ ನನ್ನ ಕತಿ. ನಾ ಯಾವ್ದೇ ಕತಿ ಬರಿಬೇಕು ಅಂದ್ರ ಸುಮ್ ಬರೆಯಲ್ಲ ನಾನು. ನಿದ್ದಿಗಣ್ಣ ಹಿಂಗ ಪೆನ್ ಇಟ್ಟೆ ತಾನೇ ಬರಿತೈತದ. ಅದೇ ಅದೇ ಸರ್, ನಿಮ್ಮಿಂದ ಹೆಲ್ಪ್ ಆದ್ರೆ ಭಾಳ ಚಲೋ. ನನಗೂ ಹೀರೋ ಆಗ್ಬೇಕಂತ ಆಸೆ ಐತಿ ಸರ್. ಬಟ್ ಯಾವ್ದಾರ ಒಂದು ಅವಕಾಶ ಮಾಡಿ ಕೊಟ್ರಿ ಅಂದ್ರೆ. ಎದ್ನಿಂದ್ರ ಒಳಗಡೆ ಒಳಗಡೆ ಕೈತಿಗೆ ಒಳ ಕುಂದ್ರ. ಐತಿ ಹೈಟ್, ಪರ್ಸನಾಲಿಟಿ ಏನ್ ಚಂದ ಕಾಣತಿ ಕ್ಯಾಮ್ರಾಕ, ಎಲ್ಲ ಚಲೋ ಅದಿ. ಆದ್ರ ಅದ ಇಲ್ಲ. ಏನ್ ಸರ್ ಆಕ್ಟಿಂಗ್ ಬರುತ್ತೆ ಇಲ್ಲ, ಅದ ಗೊತ್ತಾಗ್ಬೇಕಲ್ಲ. ಮಾಡ್ತಾನ ಸರ್ ಆಕ್ಟಿಂಗ್. ನಮ್ ದೋಸ್ತರು ಕೂಡ ಆಕ್ಟಿಂಗ್ ಮಾಡ್ತಾನ್ರಿ, ಫೈಟಿಂಗ್ ಮಾಡ್ತಾನ, ಡೈಲಾಗ್ ಹೇಳ್ತಾನ, ಹಾಡ್ ಹೇಳ್ತಾನ, ಡ್ಯಾನ್ಸ್ ಮಾಡ್ತಾನ್ರಿ, ಎಲ್ಲಾ ಬರ್ತೈತ್ರಿ ನನಗ. ಫೈಟಿಂಗ್ ಅಂದ್ರೆ ಹೆಂಗ? ಬಕ್ ಬಕ್ ಹೊಡಿತಾನ್ರಿ. ಹೌದಲ್ಲ? ಹ್ಞೂ ಸರ್, ಹೊಡಿತಾನ್ರಿ. ಮತ್ ದವಾಖಾನಿಗೂ ನಾನ ತೋರಿಸ್ತಾನ್ರಿ ಅವ್ರಿಗೆ. ಕಲ್ತಾನ್ರಿ ನಾ ಈಗ. ಮೊದ್ಲೇ ಹೀರೋ ಆಗಿ ಬಂದಿ ಅಂದ್ರ ಹ್ಞೂ ಸರ್. ಏನೋ ಅನಸ್ತಿಪ್ಪ. ಒಟ್ಟ ನನ್ನ ಕತಿಗೆ ತಕ್ಕಂಗ ನೀನ್ ಮಾಡಬಹುದು. ನನ್ನ ಡೈರೆಕ್ಷನ್ ಸಿಕ್ಕ್ರ ಅಲ್ಲ ಸರ್, ನಾನು ಒಂದು ಒಳ್ಳೆ ಡೈರೆಕ್ಷನ್ ಮಾಡಿದ್ರ ಹ್ಞೂ ಸರ್, ಆ ಡೈರೆಕ್ಷನ್ ನೀನ್ ಮಸ್ತ್ ತಯಾರಾಗಿಬಿಡ್ತಿ. ನಿನ್ನೆ ಹಿಡಿಯೋರು ಯಾರಿಲ್ಲ, ಸೀದಾ ಹಾಲಿವುಡ್ಗೆ ಹೋಗ್ತೀನಿ. ಹೌದು ಸರ್. ಅಂತ ಡೈರೆಕ್ಷನ್ ನಂದು. ಆದ್ರೆ ನಿನಗ ತಿದ್ದಬೇಕು. ಅದು ನನ್ನಲ್ಲಿ ಎಷ್ಟೈತಿ ಅದು ನೀ ಕೇಳಿ ತಗೋಬೇಕು. ಈಗ ಒಂದ್ ಬಿಡಿತ ನಾ ಬಿಡಿಸದಲ್ಲ ಸರ್, ಹೀರೋ ಆಗಲ್ಲ ನೀ. ಯಾಕೆ ಸರ್? ಹೇಳಿ ಅದ್ ನಡಿ. ಅಲ್ಲ ಸರ್, ಒಂದು ಬಿಡಿ ಇಟ್ಟಿರಲ್ಲ ತಟ್ಟೆ ಹತ್ತದನ ಇದ್ರಿ. ಏನು ಸರ್ ಈ ನಮೂನಿ ಬಿಡಿದಾವ ಇಲ್ಲಿ? ಅಂದ್ರ ಹೆಂಗ್ ಬರಿಬೇಕು ಅನ್ನೋದು ತಲೆ ಹೊಡ್ತೈತಿ. ಅದ್ರೊಳಗ ಒಂದ್ ದೊಡ್ಡ ದಾರಿಸ್ತಾ ಇಲ್ಲಿ. ಇವೆಲ್ಲ ಸೇದಿದಾವ್ರಿ. ಅದನ್ನ ತಾರು. ಬಿಡಿ ಸೇದಬಾರ್ದು ಸರ್, ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ನನ್ನ ಆರೋಗ್ಯಕ್ಕೆ ಸೇದಲ್ಲ. ನಾನು ಒಬ್ಬನ ಕುಂತಿರ್ತೀನಿಲ್ಲ, ಸ್ವಲ್ಪ ತಲೆ ಹೊಡ್ಬೇಕು ನನಗ. ಯಾಲೆ ಮೊದ್ಲೇ ಸಿನಿಮಾದಿಂದ ಹಿಡಿದು ಎಲ್ಲ. ಥ್ಯಾಂಕ್ ಯು ಸರ್. ಸರ್ ಪೂರಾ ಖಾಲಿ ಐತ್ರಿ ಬುಕ್, ಏನು ಬರ್ದೇ ಇಲ್ಲ. ಬರಿಬೇಕಾಗಿತ್ತು, ಬರ್ದಿಲ್ಲ. ಎಲ್ಲ ಇಲ್ಲೇ ಐತದು. ಇಲ್ಲಿತ್ತಂದ್ರ ಓದಿ ಒಬ್ಬ ಸಿನಿಮಾ ಮಾಡಿಬಿಡ್ತಾನ. ಇಲ್ಲಿದ್ರ ಯಾವನೇನು ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಇರ್ಲಿ, ಅದು ಇಲ್ಲಿ ಬರೋದ ಬೇಡ. ಅದು ಏನ್ ತಾಯಿಲಿ ನಾನು ಹೀರೋ ಆಗಿ ಹಾಕೋರಿ ಸರ್. ನಾ ಭಾಳ ಸ್ಟ್ರಗಲ್ ಮಾಡ್ತೀನಿ ಸರ್. ನೋಡ್ತಮ್ಮ, ಬೆಳಗ್ಗೆ 5 ಗಂಟೆಗೆ ನಾ ಸ್ಪಾಟ್ಗೆ ಇರಾವ. ಹ್ಞೂ ಸರ್, ಹ್ಞೂ ಸರ್. ನಾ 4 ಗಂಟೆಗೆ ಇರ್ತೀನಿ ಸರ್. ನಾ ಹೌದಾ? ಹ್ಞೂ ಸರ್. 6 ಗಂಟೆ ಇನ್ನೇನು ಬೆಳಕು ಬೀಳುತ್ತೆ ಅನ್ಕೊಡ್ದ ಒಂದು ಶಾರ್ಟ್ ರೆಡಿ ಇರ್ಬೇಕು ನಂದು. ಹ್ಞೂ ಸರ್, ಹ್ಞೂ ಸರ್. ನಾ ಅಂತ ಡೈರೆಕ್ಟ್ರು. ಹ್ಞೂ ಸರ್. ನಿನ್ ಪೇಮೆಂಟ್ ಮಾತಾಡ. ಎಷ್ಟು ತೋತಿ? ಪೇಮೆಂಟ್ ನನಗೆ ಗೊತ್ತಿಲ್ಲ ಸರ್, ನಾ ಇದು ಹೊಸದಲ್ಲ ಸರ್ ನನಗೆ. ಅದ ದಿನಕ್ಕೊಂದು 25,000 ರೂಪಾಯಿ ಕೊಡ್ಲೆ? 25,000 ಕಡಿಮೆ ಆಯ್ತು? ಇಲ್ಲ ಸರ್, ನನ್ನ ಕಡೆ ಇನ್ನೊಂದು 5,000 ರೂಪಾಯಿ ಹೆಚ್ಚಿಗೆ ತಗೋ. ಹಂಗಲ್ಲ ಸರ್, ಇದ ಭಾಳ ಆಯ್ತು ಸರ್. ನಂಗೆ ರೊಕ್ಕ ಏನು ಬೇಡ ಸರ್, ಹೀರೋ ಆಟ ಮಾಡ್ರೆ ಸಾಕ್ರಿ ಸರ್. ಪುಕ್ಸಟ್ಟೆ ದುಡಿಸ್ಕೋಬಾರ್ದು ಕಲಾವಿದರಿಗೆ. ಹಾಂ ಸರ್. ಹೌದಾ? ಹಿಂಗಾಗಿ ನೀ ತಗೋ ಒಂದು 30,000 ರೂಪಾಯಿ ತಗೋ. ಪ್ರೊಡ್ಯೂಸರ್ ರೆಡಿ ಅದಾರ? ಏನ್ ನಿಮ್ಮ ನಂಬರ್ ಕೊಡ್ರಿ ಸರ್, ನಾ ಫೋನ್ ಮಾಡ್ತೇನೆ. ನಂಬರ್? ಹ್ಞೂ ಸರ್. ನೀನೇ ಇಲ್ಲಿ ಬರ್ದಿಟ್ಟು ಹೋಗು, ನಾನು ಹಚ್ತೀನಿ ನಿನಗೆ. ಹೌದು ಸರ್. ನಿನ್ನ ನಂಬರು ನಿನ್ನ ಹೆಸರು ಬರಿ. ಹ್ಞೂ ಸರ್.
ಯಾವ್ರಿಂದ ಇದವ್ರು ಸರ್. ಏನು ನನ್ನ ಕಣ್ಣಿಗೆ ಕಂಡ ಇಲ್ಲ ನೀನು ಸರ್ ನೀವು ಕಣ್ಣಿಲ್ರಿ ನನಗೆ. ಹುಚ್ಚ ಯಾವಾಗೋ ಮೆರಿಬೇಕು ನೀ. ಆಯ್ತಾಯ್ತು ಹಚ್ತೀನಿ. ನಾನು ನಿಮ್ಗೆ ಯಾವಾಗ ಫೋನ್ ಮಾಡಲಿ ಸರ್ ನಿಮ್ಗೆ? ಇಲ್ಲ ನಾನ ಹಚ್ತೀನಿ. ಈಗ ಮೊದಲ ಪ್ರೊಡ್ಯೂಸರ್ಗೆ ಹೇಳಿ ಕ್ಯಾಮ್ರಾ ಎಲ್ಲ ಬುಕ್ ಮಾಡ್ಬೇಕು. ಹೌದಾ? ಲೈಟ್ ಬಾಯ್ಸ್ ಅವ್ರು ಇವ್ರು ಯೂನಿಟ್ ಎಲ್ಲ ಬರ್ಬೇಕಲ್ಪ. ಸರ್ ಶೂಟಿಂಗ್ ಯಾವಾಗ ಚಾಲು ಆಕೈತಿ ಸರ್? ಶೂಟಿಂಗ್ ಆಯ್ತು, ನೀ ಸಿಕ್ಕಿಯಲ್ಲ, ನೀ ಸಿಗೋದು ಅಷ್ಟ ತಡ ಆಯ್ತು ನನಗೆ. ಇನ್ನೊಂದು ವಾರದಾಗ ಶೂಟಿಂಗ್ ಚಾಲು. ನನ್ನ ಮನಸ್ಸಿಗೆ ಗೆದ್ದಿ ನೀನು, ನನ್ನ ಮನಸ್ಸಿಗೆ ಗೆದ್ದಿ. ಥ್ಯಾಂಕ್ ಯು ಸರ್. ಏಯ್ ಏನ್ ಸರ್ ಸರ್ ಅಂತಿ? ಸರ್ ಅಲ್ಲ, ನಾ ಇನ್ನ ಮೇಲೆ ನಿನಗ ಗುರು, ನೀ ನನಗೆ ಶಿಷ್ಯ. ಹ್ಞೂ ಸರ್. ಇನ್ನ ಮೇಲೆ ನನಗ ಗುರು ಅಂತ ಕರಿಬೇಕು. ಆಯ್ತು ಗುರು. ಹಾ ಗುರು ಎಷ್ಟು ಮರ್ಯಾದೆ ಕೊಡ್ತಿಲ್ಲ? ಆಯ್ತು ಗುರು ಅಂದ್ರೆ ಏನದು? ಮತ್ತೆ ಸರ್ ಗುರುವಾರ ಗುರುಗಳೇ. ನಾ ಬರ್ತೇನ್ರಿ ಗುರುಗಳೇ. ಆಯ್ತು, ನಾಳೆ ಬೆಳಗ್ಗೆ ಒಂದು 10 ಗಂಟೆಗೆ ಫೋನ್ ಹಚ್ಲೆ. ಹ್ಞೂ ರೀ ಗುರುಗಳೇ. 35,000 ರೂಪಾಯಿ ತಗೊಂಬಂದ್. ಯಾಕ್ರಿ ಗುರುಗಳೇ? ಬಟ್ಟಿ ತಗೋಬೇಕಲ್ಲೋ, ನೀ ಹಿಂಗ್ ಬಂದೆ ಅಂದ್ರೆ ಹೀರೋ ಅನ್ ನೀನು. ಚಲೋ ಚಲೋ ಬಟ್ಟಿ ತಗೋಬೇಕು ನೀನು. ನನ್ ಕಡೆ ಮನ್ಯಾಗ ಅದಾವ್ರಿ, ಮನೆ ದೀಪಾವಳಿ ನಮ್ಮ ಅವ್ವ ಕೊಡ್ಸಿ. ಅವಲ್ಲೋ ಜಾಕೆಟ್ ತಗೋಬೇಕು, ಒಳಗೆ ಟೀ ಶರ್ಟು, ಜೀನ್ಸ್ ಪ್ಯಾಂಟ್. ನೋಡಿದ್ ಯಾವ್ದೋ ಒಂದು ಹಳೇದ್ ಹಾಕೊಂಬಂದಿ ಹರಿದೋಗಿದ್ದು. ನೋಡಿ ಹಿಂಗ್ ಬರಗಾಲ ಬಂದ್ರ ಹೀರೋ ಅಂತಾರ ನಿನಗೆ. ಚಲೋ ಶೂಸ್ ಇರ್ಬೇಕು. ಏನ ಅಷ್ಟು ರೊಕ್ಕ ಭಾಳ ಆಕೈತಿ ಸರ್. ಭಾಳ ಆಕೈತಿ. ನಿನಗೆ ಪೇಮೆಂಟ್ ಅಷ್ಟು ಕೊಡ್ಸಕತ್ತೀನಲ್ಲೋ. ಈಗ 30,000 ರೂಪಾಯಿ ಮಾತಾಡೈತೆ, 40,000 ರೂಪಾಯಿ ತಗೋ ದಿವ್ಸಕ್ಕೆ. 40 ಯಾಕ, ಶುದ್ಧ 50 ತಗೊಂಬಿಡು. ಆತಿಲ್ಲ, ಅದನ್ನ ಕೊಡ್ಸೋ ಜವಾಬ್ದಾರಿ ನಂದು. ನಾಳೆ ಈ ಅಯ್ಯೋ ವಾಚ್ ಅದನ್ನ ಶೆಲ್ ಡೌನ್ ಆಗಿಬಿಟ್ಟತಿ, ತೆಗೆದು ಬಿಟ್ಟಿನಿ. ಇತ್ತೋರಿ ಗುರುಗಳೇ, ನಿಮ್ ಕೈ ಬಣ ಬಣ ಕಾಣತತ್ರಿ. ಇದು ಹಾಕೋರಿ ಗುರುಗಳು. ಏಯ್ ಹುಚ್ಚ, ಏನೋ ನಿನ್ನೆ ತಗೊಂಡಿನಿ ಹೊಸ. ನನ್ನ ಶಿಷ್ಯ, ನಾನ್ ನಿನಗೇನ್ರ ಕೊಡಿಸ್ಬೇಕು ಅಂತದ್ರೊಳಗೆ ನಿನ್ ಕೈಯನ್ನ ಹಾಕಿ ತಗೋಲಿ. ನೀವು ನನಗೆ ಹೊಸ ಜೀವನ ಕೊಡ್ಸಾತಿರಿ ಗುರುಗಳೇ. ಇದು ಸ್ಮಾಲ್ ಗಿಫ್ಟ್ ಅನ್ಕೊಡ್ರಿ. ತೋರಿ ನಿಮ್ ಕೈ ಚಂದ ಕಾಣ್ತೈತಿ. ತೋರಿ ಗುರುಗಳೇ, ಗಿಫ್ಟ್ ಕಾಣಿಕೆ ಅಂದು ಬಿಡ್ತೀರಿ. ಏನ್ ಅದಕ್ಕರ ಸೋಲ್ಬೇಕಲ್ಲ ನಾವು. ನಿನ್ನೆ ತೋದೇನಿ ಗುರುಗಳು. ಬರ್ತೇನೆ. ರೊಕ್ಕ ತೊಗೊಂಬರ್ತೀನಿ ಸರ್. 35,000 ಅಲ್ಲ ಸರ್? 35 ಯಾಕೆ ತುಂಬ ಸುದ್ದ ಒಂದು 50 ತೊಂಬ. 50 ಮತ್ತೆ ಪ್ರೊಡ್ಯೂಸರ್ಗೆ ಫೋನ್ ಹಚ್ಲೆ. ಇಲ್ಲ ಬ್ಯಾಡ, ತಪ್ಪಕತ್ತೆ ಅದು. ನನ್ನ ಡಿಗ್ನಿಟಿ ಏನು, ನನ್ನ ಮರ್ಯಾದೆ ಏನು? ಏನ್ 50,000 ಫೋನ್ ಹಚ್ಚ ನೋಡಿ ಅಂತ ಉಗುಳ್ತಾರ ನನಗೆ. ಆಮೇಲೆ ಕೊಡ್ತಾರಲ್ಲ ಸರ್? ನಾ ಕೊಡಿಸ್ತೀನಿ, ನನ್ ಗ್ಯಾರಂಟಿ. 3 ಬಡ್ಡಿ ಹಂಗೆ ತಕೊಂಬರ್ತೀನಿ ಸರ್ ನಾಳೆ. 3 ಬಡ್ಡಿ ಸಿಗ್ಲಿಲ್ಲ ಅಂದ್ರೆ 5 ಬಡ್ಡಿ ತಗೊಂಬ ಸರ್. ಭಾಳ ಆಕೈತಿ ಸರ್. ಇವನ ಭಾಳ ಕತ್ತೇನಕೇನ ನೀ ಕೊಡ್ತೇನ? ಪ್ರೊಡ್ಯೂಸರ್ ಕಡೆ ಇಸ್ ಕೊಡ್ತೀನಿ. ಬಡ್ಡಿ, ಚಕ್ರ ಬಡ್ಡಿ, ಜಾಲಿ ಬಡ್ಡಿ, ಬೇವಿನ ಬಡ್ಡಿ ಎಲ್ಲ ಕೊಡಿಸ್ತೀನಿ. ತಲೆ ಕೆಡಿಸ್ಕೋಬೇಡ. ಆಮೇಲೆ ಇವತ್ತಿಂದ ಈ ಕ್ಷಣದಿಂದ ಒಂದು ಪೆನ್ನು, ಒಂದು ಪೇಪರ್ ಇಟ್ಕೋ. ನೀ ಏನೇನು ಖರ್ಚು ಮಾಡ್ತಿ, ಎಲ್ಲೆಲ್ಲಿ ಏನೇನು ನಾಷ್ಟ ಮಾಡ್ತಿ, ಎಲ್ಲಿ ಚಹಾ ಕುಡಿತಿ, ಎಲ್ಲಿ ದಾರು ಕುಡಿತಿ, ಏನೋ ಕುಡಿ, ಎಲ್ಲ ಲೆಕ್ಕ ಹಚ್ಚಿಡು. ಆ ರೊಕ್ಕ ಎಲ್ಲ ನಾ ವಸೂಲಿ ಮಾಡ್ಕೊಡ್ತೀನಿ. ಇನ್ಮೇಲೆ ನೀ ನಮ್ ಸ್ವತ್ ನಮ್ ಹೀರೋನು ನೀನು. ನಿನಗ್ ಖರ್ಚು ಮಾಡಿಸ್ಕೊಡ್ತೀನಿ. ಆಯ್ತು ಗುರುಗಳೇ. ಆಯ್ತು, ಹೋಗ್. ಸೇಮ್ ಪ್ರಭಾಸ್ ನಡ್ದಂಗ್ ನಡೀತಾನಲ್ಲಿ ಸೇಮ್ ಹಂಗ ತಿರುಗಿದ್ ನೋಡು ಗುರುಗಳೇ. ಇನ್ನೊಂದ್ಸಲ ತಿರುಗಿ ತೋರ್ಸ್ಲಿ? ಬೇಡ, ಬೆಳತನ ಇದನ್ನ ಮಾಡವನ. ಅದ ಪ್ರಭಾಸ್ ಅಂದ್ರಲ್ಲ, ಕೇಳ್ತಾನ? ಹ್ಞೂ ಕೇಳಿಸ್ತಾರೆ. ಇದು ಏನಲ್ಲ, ನನ್ ಡೈರೆಕ್ಷನ್ದೊಳಗ ಇನ್ನೂ ಹೊಗಳ್ತಾರ. ಇವೆಲ್ಲ ಕೆವಾಗ ಹಾಕೋಬಾರ್ದ. ಹೋಗ್ಬಾ ಹೋಗ್ಬಾ. ಸೂರ್ಯ ಯಾಕಡೆ ಹುಟ್ಟೇನು ಇವತ್ತು? ದಿನ ಯಾಕಡೆ ಹುಟ್ಟಾನ ಆ ಕಡೆ ಹುಟ್ಟಾನ. ಯಾಕೆ? ಇದ್ದಕ್ಕಿದ್ದಾಗ ಹೊಲಕ್ ಬಂದಿಯಲ್ಲ ಮಗ, ನನ್ನ ಕೈ ಬಾಯಾಗ ಮಾತು ಕೇಳಕ್ ಬಂದಿಯೇನು? ನಿನ್ನ ಕೈಯಾಕ ನಾ ಕೆಲಸ ಮಾಡ್ಲಿ? ಹುಡ್ದಾಗಿಂದ ಇಲ್ಲಿ ಮಟ್ಟ ಒಂದಿನ ಕೆಲಸ ಮಾಡಿ ನಾನು ಅದ ಅಂತೀನಿ. ಇನ್ನು ಮುಂದೆ ಮಾಡಂಗಿಲ್ಲ. ಮತ್ತ ಮುಂದೆ ಏನ್ ಮಾಡವ? ನಿನ್ನ ಮಗ ಹೀರೋ ಆಗ್ಯಾನ. ಹೀರೋ ಆಗಿ ಹೆಂಗೇನು? ಡೈರೆಕ್ಟರ್ ಸಿಕ್ಕಿದ್ ಒಬ್ಬ, ಅವ್ನ ಕಡೆ ಪ್ರೊಡ್ಯೂಸರ್ ಅದಾನಂತ. ಕೋಟಿ ಗಟ್ಲೆ ರೊಕ್ಕ ಹಾಕ್ತಾರ. ನಾ ಹೀರೋ ಹಾಕೇನೆ. ಎಲ್ಲಾ ಕಡೆ ನಂದ ಬ್ಯಾನರ್, ಎಲ್ಲಾ ಟಿವಿಯಾಗು ನಾನು ಇನ್ಮೇಲೆ. ಹಗಲ ಅಂತಿದ್ದಿಲ್ಲ, ರಾತ್ರಿ ಅಂತಿದ್ದಿಲ್ಲ, ಯವ್ವ ನಾ ಹೀರೋ ಆಗ್ಬೇಕು, ಯವ್ವ ನಾ ಹೀರೋ ಆಗ್ಬೇಕಂತಿದ್ದಿ. ದೇವ್ರಂತೂ ನಿನಗ ಹೀರೋ ಮಾಡಿದ್ನಲ್ಲ, ನನಗೆ ಸಂತೋಷ ಆಯ್ತು. ದೇವ್ರ ಒಳ್ಳೇದ್ ಮಾಡ್ಲಿ ಮಗ, ದೇವ್ರ ಒಳ್ಳೇದ್ ಮಾಡ್ಲಿ. 50,000 ರೂಪಾಯಿ ಏನಂದಿ? 50,000? ಎದಕ್ಕ? ಸಿನಿಮಾ ಹೀರೋ ಅಂದ್ ಬಳಕ ಖರ್ಚು ಇರ್ತಾವು. ಚಲೋ ಚಲೋ ಅರ್ಬಿ ತಗೋಬೇಕು, ಬೂಟ್ ತಗೋಬೇಕ. ಇನ್ನ ಮ್ಯಾಲ ನಾನು ಲೆವೆಲ್ ಬೇರೆ. ಹೇ ಅಂತೀಯಲ್ಲ, ಮೊನ್ನೆ ನಾ ಕೇಳಿದ್ರೆ ಒಂದು ಶರ್ಟ್ ಕೊಟ್ಟಿಲ್ಲ, ನಿನಗೆ 50,000 ರೂಪಾಯಿ ಕೊಡ್ಬೇಕಾ? ಈಗ ಅದಾವ ತಗೋದು, ಹಳಿ ಶರ್ಟ್ ರಗಡದ ತೊಗೊಂಬ. ನೀನು ಹಳಿ ಶರ್ಟ್ಗೆ 50,000? ಹೋಗ ನನ್ನ ಹತ್ರ ರೊಕ್ಕಿಲ್ಲ. ಈಗ ಕೊಡ್ತಿಲ್ಲ ಯಪ್ಪ, ನೀ ಪಿಕ್ಚರ್ ಏನು ಮಾಡೋದು ಬೇಕಾಗಿಲ್ಲ. ಅಂದ್ರೆ ನಾ ಹೀರೋ ಆಗೋದು ನಿನಗೆ ಇಷ್ಟ ಇಲ್ಲ? ಹೇಳೋದನ್ನ ಅರ್ಥ ಮಾಡ್ಕೊ. ಆ 50,000 ನನ್ನ ಕೈಯಾಗಿದ್ದಿದ್ರೆ ನಾನು ಯಾಕೋ ಕೂಲಿ ಮಾಡಕ್ ಬರ್ತಿದ್ದೆ? ನೀನೇ ಹೇಳ. ಈಗೇನು ಕೊಡ್ತಿಲ್ಲ?
ನೀ ಗಳಿಸ್ ತಂದಿಟ್ಟವ್ರಂಗೆ ಹೇಳ್ತಿದ್ದಿ ಇರೋ 2 ಎಕರೆ ಹೊಲ ಬಿಟ್ರಿ ಇನ್ನೇನು ಐತಿ ನಮಗ ಪ್ರೊಡ್ಯೂಸರ್ 5 ಲಕ್ಷ ರೂಪಾಯಿ ಕೊಡೋದಾನ ಅದ್ರಾಗ ಹೊಳಿ ಕೊಡ್ತಾರ 50,000. ಏ ಅವ್ರು ಕೊಟ್ರೇನು ಬಿಟ್ರೇನು ನನ್ನ ಹತ್ರ ಇಲ್ಲೋ ಮಗನ ನಿಮ್ಮ ಅಪ್ಪನ ಹತ್ರ ಹೋಗಿ ಬೇಕಾಗಿಲ್ಲ ನಾ ಬೇರೆ ಕಡೆ ಎಲ್ಲರ ಮ್ಯಾನೇಜ್ ಮಾಡ್ತಾನ. ಏನ್ ಮ್ಯಾನೇಜ್ ಮಾಡ್ತೀಯೋ ಯಾರ ಹಂಗನ್ಯಾಗೂ ನಾ ಹೀರೋ ಆಗೋದು ಬೇಕಾಗಿಲ್ಲ. ಅವ್ವ ಹಿಂದಲ್ ನಾಳೆ ನಾ ಕೋಟಿಗಟ್ಲೆ ರೊಕ್ಕ ತರ್ತಾನಲ್ಲ ಅವಾಗ ಗೊತ್ತಾಕೈತಿ ನನ್ ಕಿಮ್ಮತ್. ಹ್ಮ್. ಬರ್ತಾನೆ? ತಗೊಂಬ ನೋಡ್ತೀನಿ ನಾನು. ಏ ಏನು ಹೋಗಿದ್ದು? ಇಲ್ಲೇ ಹೊರಗೆ ಹೋಗಿದ್ನಿ. ಬರೀ ಅಡ್ಡಾಡ್ದ ಮಾಡಿ ಅಪ್ಪ ಅದ 50,000 ಏನ 50 ರೂಪಾಯಿ ಬೇಕಾಗಿತ್ತು. ಎದಕ್ಕೆ? ಖರ್ಚಿಗೆ ಬೇಕಾಗಿತ್ತು. 50 ಅಲ್ಲ 5 ರೂಪಾಯಿನೂ ಸಿಗಲ್ಲ ನಿನಗೆ. ದಿನ 50 100 ನಡಿ 50 ರೂಪಾಯಿ ಕೇಳಿದ್ಕೆ ಹಿಂಗೇನು 50,000 ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಕಿತ್ತು. ರಾಯಪ್ಪ ಹಲೋ ಹಲೋ ಯಾರ? ಯಾಕೋ ಒಂದ ದಿವ್ಸಕ್ಕೆ ಮರ್ತ ಬಿಟ್ಟೇನ? ನೀ ಹೀರೋ ಆಗುದಿಲ್ಲ. ಸಾರಿ ರೀ ಗುರುಗಳ ತಪ್ಪಾತ್ರಿ, ಹೊಸ ನಂಬರ್ ಅಲ್ರಿ ಹಂಗಾಗಿ ಗೊತ್ತಾಗ್ಲಿಲ್ರಿ. ನಾನ್ ನಿನ್ನ ಎಲ್ಲಿ ಹಾಲಿವುಡ್ ಹೋಗ್ಬೇಕಂತ ನಾವಿತ್ತು. ಎಲ್ಲಿದೆ? ನಾ ಇಲ್ಲೇ ಮನ್ಯಾಗ ಅದನ್ರಿ. ಮನ್ಯಾಗ ಹಾಕದಿಯೋ ರೋಡಿಗೆ ಬರ್ಬೇಕು ನೀ. ಏನಂದ್ರಿ? ಇದು ಇಲ್ಲಿ ರೋಡ್ನಾಗ ನಿಂತೀನಿ ನೀನ್ ಕಾಯ್ಕೊಂತ. ಅದೇ ರೀ ರೊಕ್ಕ ಹೊಂದ್ಸಕ್ ಹೋಗ್ಬೇಕ್ರಲ್ಲ ಅದ ವಿಚಾರ ಮಾಡತ್ತಿದ್ದಾರೆ. ಇನ್ನೂ ಹೊಂದಿಸಿಲ್ಲ ರೊಕ್ಕ? ನೀವೆಲ್ಲದಿರಿ ಗುರುಗಳ? ಆದರ್ಶ ನಗರ. ಬರ್ತೇನ್ರಿ. ಆಗುದಿಲ್ಲ ನೀ ಹೀರೋ ಆಗುದಿಲ್ಲ. ನಿನ್ನ ಒಳ್ಳೆ ನಾ ಹೀರೋ ಮಾಡಕ್ ಹೊಂಟಿನಲ್ಲ ಓಪ. ನನ್ನ ಕರ್ಮ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಬಾರಪ್ಪ ಮತ್ತೇನಪ್ಪ ಹಿಂಗೆ ಬಂದಿ? ಅದೇ ರೀ ನಾ ಒಂದು 50,000 ರೂಪಾಯಿ ಸಾಲ ಬೇಕಾಗಿತ್ತು. ಯಾವ್ದಕ್ಕೆ? ಹೀರೋ ಆಗೀನ್ರಿ ನಾ ಪಿಕ್ಚರ್ ಮಾಡತ್ತೀವ್ರಿ, ಅದಕ್ಕೆ ಶಾಪಿಂಗ್ ಗಿಪ್ಪಿಂಗಿಗೆ ರೊಕ್ಕ ಬೇಕಾಗ್ಯಾವ್ರಿ. ನಿಮ್ಮ ಮನೆಯವ್ರು ಯಾವತ್ತೂ ಏನೋ ಮರ ಸಾಲಾಗೆಲ್ಲ ಮಾಡಿಲ್ಲ. ನೀ ಏನಿದ? ಪ್ರೊಡ್ಯೂಸರ್ 5 ಲಕ್ಷ ರೂಪಾಯಿ ಕೊಡ್ತಾರೆ ನಾಳೆ ತಂದ ನಿಮ್ಗೆ 50,000 ರೂಪಾಯಿ ಕೊಟ್ಬಿಡ್ತಾನೆ ರೀ. ಯಾವಾಗ ಬೇಕಾ? ಈಗ ಸದ್ಯ ಬೇಕಾಗಿತ್ತು ರೀ. ನಮ್ಮ ಬಡ್ಡಿ ಅದು ಗೊತ್ತಿಲ್ಲ, 3 ರೂಪಾಯಿ ಐತಿ. ಗೊತ್ತೈತಿ ರೀ. ಹಾಂ ಗೊತ್ತೈತಣ್ಣ. ಏನೋ ಒಳ್ಳೆ ಕೆಲಸ ಮಾಡತ್ತಿದಿ. ಚಲೋ ಆಗಲಿ ಮತ್ತೆ ನಿನಗೆ ದೇವ್ರು ಒಳ್ಳೇದು ಮಾಡಲಿ. ಕರೆಕ್ಟ್ ಕೊಡ್ಬೇಕು ಮತ್ತೆ. ಕೊಡ್ತೇನೆ ರೀ. 50,000 ರೂಪಾಯಿ ಅದಾವು, ಕರೆಕ್ಟ್ ತಂದು ಕೊಡ್ಬೇಕು ಮತ್ತೆ. ಹಾಂ ರೀ ತಂದು. ಹಾಂ ಬರ್ತೇನೆ ರೀ. ಆಯ್ತು ನಮಸ್ಕಾರ. ಗುರುಗಳೇ ಏನಿನ ನಮಸ್ಕಾರ ಸುಡೋದನ ಯಾಕ್ರಿ? ಎಲ್ಲೇ ಟೈಮ್ ಏನು ಕತಿ 2 ತಾಸು ಆತು ಬಂದು ಕುಂತ್ನಾ ಇಲ್ಲಿ. ಈಗ ದೊಡ್ಡ ಹೀರೋ ಅದ ನೀನು. ಅದ ರೀ ಗುರುಗಳ 3 ಬಡ್ಡಿ ಹಂಗೆ ರೊಕ್ಕ ತೊಗೊಂಬರಕ್ಕೆ ಹೋದ್ನಲ್ರಿ ಲೇಟ್ ಆತ್ರಿ. ಹೌದಾ? ಹಾಂ ರೀ. 1,000 ರೂಪಾಯಿ ತಾರ. ಯಾಕ್ರಿ? ಅಲ್ಲಿ ಇದು ಉದ್ರಿ ಮಾಡೀನಿ, ಉದ್ರಿ ಕೊಡ್ಬೇಕು ಅದಕ್ಕೆ. ಹೌದ್ರಾ? ತೋರ್ ಗುರುಗಳು ಕೊಡ್ತೀನಿ, ಆಮೇಲೆ ಕೊಡ್ತೀನಿ ಅಲ್ಲಿ. ಹಾಂ ರೀ ಗುರುಗಳ ನಿಮ್ಮ ಫೋನ್ ನಂಬರ್ ಬಂದಿತ್ತಲ್ಲ ಆಗಲೇ ಅದನ್ನ ಸೇವ್ ಮಾಡ್ಕೊಂಡೇನ್ರಿ. ಎಲ್ಲಿ ಫೋನ್ ನಂಬರು ಮರೆ ಲೈತ್ ನೋಡಿ ಕಾಯಿನ್ ಬೂತದ ಅದು. ನಿಮ್ಮ ಕಡೆ ಫೋನ್ ಇಲ್ರಿ? ಎದಕ್ಕೂ ಆಲ್ತು ಪಾಲ್ತು ಖರ್ಚು ಮಾಡೋದ? ಏನು ಹೊಳೆ ಮಳ ನಿನ್ಗೆ ಫೋನ್ ಹಚ್ತೀನಿ? ಏನು ನನಗೆ ಹೆಂಡ್ರದಾರ ಮಕ್ಕಳದಾರ? ಹಂಗಲ್ರಿ ಗುರುಗಳ, ಏನ್ರಿ ಇಂಪಾರ್ಟೆಂಟ್ ಸಿನಿಮಾ ಬಗ್ಗೆ ನನ್ನ ಜೊತೆ ಮಾತಾಡೋದಿತ್ತಂದ್ರೆ ರಾತ್ರಿ ಬಾರಾಕದು ಮತ್ತು ಅವಾಗ ಹೆಂಗ್ರಿ? ಹೌದಲ್ಲೋ, ಇದು ನನ್ನ ತಲೆಯಾಗ ಹೊಡಿಲ್ಲ ನೋಡು. ಕರೆ ಹೇಳ್ತೀನಿ, ನೀನು ನನ್ನ ಶಿಷ್ಯ. ಇಷ್ಟೆಲ್ಲ ಮುಂದಾಲೋಚನೆ ಮಾಡಿ ಅಂದ್ರೆ ನೀನು ನನ್ನ ಶಿಷ್ಯ. ಅದಕ್ಕೆ ಹೌದೌದು. ಒಂದು ತೊಗೊಂಬಿಡ್ರಿ ಗುರುಗಳು, ಒಂದು 1800 ರೂಪಾಯಿ ಬೀಳ್ತಾವ್ರಿ ಸಣ್ಣ ಕೀಪ್ಯಾಡ್ದ. ಯಾಕೆ ಸುಮ್ಮನೆ ಖರ್ಚು ಬಿಡುವ ಮರೆ. ಇರ್ಲಿ ಬೇಕಾಗ್ತೈತಿ ಗುರುಗಳು, ತೋಳ್ರಿ ಡಿಸ್ಕಸ್ ಅದು ಮಾಡಕ್ ತೋರಿ. ಆತ ಇಷ್ಟು ಒತ್ತಾಯ ಮಾಡತ್ತಿಯಲ್ಲ, ನೋಡ್ರಿ ಬಾ ನಿನ್ನ ಆಸೆ ಹಂಗೆ ನೀನ ಒಂದು ಕೊಡಿಸ್ಬಿಡು. ಆತ್ರಿ ಕೊಡ್ಸೋನ್ರಿ. ನೀ ಹೀರೋ ಹಾಕಿಲ್ಲ, ಹೀರೋ ಹಾಕಿ ಥ್ಯಾಂಕ್ ಯು. ನಂದೊಂದು ಸಿನಿಮಾ ಮಾಡಿದಿ ಸೀದಾ ನೀ ಹಾಲಿವುಡ್. ಥ್ಯಾಂಕ್ ಯು. ಏನಣ್ಣ? ಹಾಲಿವುಡ್ ರೀ. ಹಾಲಿವುಡ್. ನಿನಗೆ ಮೊದಲು ಫೇಸ್ ವಾಶ್ ಮಾಡಿಸ್ತೀನಿ. ಫೇಸ್ ವಾಶ್ ರೀ? ನೋಡಿಲ್ಲ ಎಲ್ಲ ಎಲ್ಲ ಧೂಳು ಕುಂತು ಎಲ್ಲ ಅದಿಗೆಟ್ಟು ಬಿಟ್ಟಿಪ್ಪ. ಫೇಸ್ ವಾಶ್ ಮಾಡಿಸಿ ಅಲ್ಲಿಂದ ಬಟ್ಟೆ ಅಂಗಡಿಗೊಂಡು ಒಳ್ಳೊಳ್ಳೆ ಬಟ್ಟೆ ತಗೊಂಡು. ಹೌದಾ? ತಮ್ಮ ಯಾರದಿರು ಬೈಲ್ ತಮ್ಮ. ಹೊಸ ಪಿಕ್ಚರ್ ಮಾಡಾಕತ್ತೀವಿ, ಇವನ ಅದಕ್ಕೆ ಹೀರೋಗಳು ಹೆಂಗೆ ಕಾಣ್ತಾರಲ್ಲ ಹಂಗೆ ಮಾಡ್ಬೇಕು. ಏನು ಮಾಡ್ತಿ ಏನು ಬಿಡ್ತಿ ಗೊತ್ತಿಲ್ಲ. ರೊಕ್ಕ ಎಷ್ಟು ತೋರಿಸು, ರೊಕ್ಕ ತೋರ್ಸಂಗ ಎಷ್ಟು ಬೇಕು ರೊಕ್ಕ ತಗೋ, ಇಟ್ಕೋ ಸಾಕು. ಏನು ಹಾಂ? ಗುರುಗಳ ಏನ್ರಿ ಇದು? ಸ್ಪೆಷಲ್ ಗುರುಗಳು ನಾನು ಮಾಡಿಸಲ್ರಿ? ನೀ ಯಾಕೆ ಮಾಡಿಸ್ತೀವ? ನೀ ಚಂದ ಅದಿ. ನಿನಗಲ್ಲೇ ಶೂಟಿಂಗ್ ಸ್ಪಾಟ್ನಾಗ ಮಸ್ತ್ ಮೇಕಪ್ ಮಾಡಿಸ್ತೀನಿ. ಮೇಕಪ್ ಫಾರಿನಿಂದ ಬರ್ತಾರೆ ನಿನ್ಗೆ ಮೇಕಪ್ ಮಾಡೋರು. ಆಯ್ತು ರೀ ಗುರುಗಳು. ಸೀದಾ ಹಾಲಿವುಡ್ ನೀನು. ಹಾಂ ರೀ ಗುರುಗಳು. ಗುರುಗಳ
ಭಾಳ ವಾಜ್ಯ ಆಗತ್ತವ್ರಿ ಅರಿಬಿ. ಇನ್ನು ಊರಾಗ ವಜ್ಜೆ ಆಗೋದೈತ್ನಿ. ಹಂಗಂತೀರ? ಅರಿಬಿ ವಜ್ಜೆ ಆಗೋದೇನು ನಿಮಗೂ ಚಂದ ಕಾಣತ್ತವ್ರಿ. ನಾವು ಅಲ್ಲಿ ಅಂತ ಹೊಯ್ಕೊಂಡೆಪ್ಪ ನಿನಗೆ ಒತ್ತಾಯ ಮಾಡಿ ಕೊಡ್ಸಿದ್ವಿ. ನಾ ಸುಮ್ಮ ಮಾತು ಅನ್ನಂಗನ್ರಿ ತಗೋತೀರನಂತ 8 ಜೋಡಿ ತೊಗೊಂಡ್ರಿ ಗುರುಗಳು ನೀವು. ಅಂದ್ರೆ ನಂದ ತಪ್ಪನ? ಇಲ್ರಿ ಗುರುಗಳ ನಂದ ತಪ್ಪನ? ಇಲ್ಲ ಬ್ಯಾಡ್ರಿ ನೀವು ಚಂದ ಕಾಣಬೇಕ್ರಿ ಗುರುಗಳು. ಇಬ್ರು ಚಂದ ಕಾಣತ್ತೀವ್ರಿ. ಹಾಲಿವುಡ್ಗೆ ಹೋಗ್ಬೇಕಿಲ್ಲ? ಹಾ ಹೋಗೋಣ್ರಿ. ಹಾ ಮತ್ತೆ ಗುರುಗಳ ಏನೋ ಒಂಥರ ಆಗತ್ತತ್ರಿ. ನನ್ನ ಲೈಫ್ನಾಗ ನಾ ಇಟ್ಟು ಚಂದ ಕಾಣ್ತಾನಂತ ನನಗ ಗೊತ್ತಿರ್ಲಿಲ್ರಿ. ಹೌದಾ? ಇದು ಬರೇ ಟ್ರೈಲ್. ಸ್ಕ್ರೀನ್ ಮೇಲೆ ಬ್ಯಾರಿನ ಕಾಣ್ತಿ, ನಿಂದ ನಿನಗ ಗುರ್ತ್ ಸಿಗಲ್ಲ ಹಂಗ ಕಾಣ್ತಿ. ನಂದೇನ್ ನನಗೆ ಗುರ್ತ್ ಸಿಗಲ್ರಿ ಮುಖ. ಹೌದ್ರಾ? ಅಲ್ರಿ ಗುರುಗಳ ಮತ್ ನನ್ನ ಮುಖ ನನಗ ಗುರ್ತ್ ಸಿಗ್ಲಿಲ್ಲ ಅಂದ್ರೆ ಹೀರೋ ಆಗೋದು ಹೆಂಗ್ರಿ ನಾ? ಹುಚ್ಚ, ನಿನಗ್ ಗುರ್ತ್ ಸಿಗಲ್ಲ, ಮಂದಿಗ್ ಗುರ್ತ್ ಸಿಗತಿ. ಏ ತಮ್ಮ ಇಲ್ಲೇ ಬರ. ಹಾ ಬಣ್ಣರಿ. ಏ ಹಂಗ ಕೈ ಬೀಸ್ಕೊಂಡ್ ಬಂದಿಲ್ಲ, ಕೈಯಾಗ ಹಿಡ್ಯಾಕ ಏನ್ರಿ ಗುರುಗಳ? ಲಾಂಗ್ ಹಿಡಿಯ. ಯಾರಿಗ್ರಿ? ನಿನಗ. ಹಾ ತೆಗಿ ಫೋಟೋ ತೆಗಿ. ಏನ ಹಿಂದ್ ಯಾರ್ದು ತೆಗದಿರ್ಬಾರ್ದು, ಮುಂದೆ ಯಾರ್ದು ತೆಗಿಬಾರ್ದು. ಹಂಗ ತೆಗಿ. ಏಯ್ ಇದು ಹಿಡಿ, ಇದು ಹಿಡಿ, ಇದು ಹಿಡಿ. ಹಾ ನನ್ ತೆಗಿ, ನೀ ಸೈಡ್. ಗುರುಗಳ ಹೀರೋ ನನಗ್ ಮಾಡ್ತಾನಂದ್ರಿ ಚೇಂಜ್ ಮಾಡಿದ್ರೆ? ಮಾಡನ್ ತಡಿಯೋ. ಏ ರೊಕ್ಕ ಕೊಡು. ರೊಕ್ಕ ಕೊಡು. ಗುರುಗಳು ಇನ್ನ ಬ್ಯಾನರ್ ಕೊಟ್ಟಿಲ್ಲಲ್ಲ ಅವ್ರ? ಏ ಕೊಡ್ತಾನ ಅವ, ಇಲ್ಲಿ ಓಡೋಕ ನಾನು. ಮತ್ತೆ ಕೊಡು. ಸರ್ಕಲ್ ಬ್ಯಾನರ್ ಹಾಕಣ ಕೊಡುದಂದ್ರಿ? ಮೊದಲು ಕೊಡು. ತೋರಿ. ಬ್ಯಾನರ್ ಆಯ್ತು ರಂಗಾರ, ನಾಳೆ ಬ್ಯಾನರ್ ಸರ್ಕಲ್ದಾಗ ಇರ್ತದ ನೋಡ್ರಿ. ಬರ್ತೇನ್ರಿ. ಏ ಹೊಲಕ್ಕೆ ಹೋಗಿ ಬರ್ತೀನಿ. ಆಯ್ತು ಹೋಗ್ಬರ್ರಿ, ಜಲ್ದಿ ಬರ್ರಿ. ಹಾ ಹಾ ಯಾರ್ ಬೇಕಾಗಿತ್ತು ತಮ್ಮ ನಿನಗ? ಯವ್ವ ನಾ ಅದೀನಿ. ಏನೋ ಇದು ನೀನ್ ಅವತಾರ? ಈ ಪ್ಯಾಂಟ್ ಏನೋ, ಇದು ಶರ್ಟ್ ಏನೋ, ಇದು ಕೊಳ್ಳಾಗೇನೋ ಗಂಟೆ ಜೋಗ ಹಾಕೊಂಡ್ ಏ ಇನ್ಮೇಲೆ ಹಿಂಗ ನನ್ನ ಲೆವೆಲ್. ಇನ್ನೇನಿದ್ರು ಬರೀ ಬ್ರ್ಯಾಂಡ್ ಅಷ್ಟೇ. ಅವ್ ಹಳಿ ನಾನು ಏನ್ ಅರಿವಿ ಕೇಳತ್ತಿದ್ಲ ನೀ ಅದಾವಲ್ಲ, ದಿನ ಒಂದೊಂದ್ ಶರ್ಟ್ ಹಾಕೊಂಡು ಹೊಲಕ್ಕೆ ಹೋಗಿ ಕೇಳಂಗಿಲ್ಲ. ನಾ ಬರೀ ಇಂತ ಹಾಕೋತ ನಿನ್ ಮೇಲೆ. ಅಲ್ಲೋ ಇದೆಲ್ಲ ತಂದ್ಕೊಳಕ್ ರೊಕ್ಕ ಪ್ರೊಡ್ಯೂಸರ್ ಅದಾರ ತಿಳಿದಿಲ್ಲ. ಇನ್ ಮ್ಯಾಲ ಒಟ್ಟ ನಂದು ತಲೆ ಹಿಡಿದ ಕಾಲ್ ಮಠ ಎಲ್ಲ ಖರ್ಚು ಅವ್ರದ. ತಿನ್ನೋದು ಉಣ್ಣೋದು ಉಡೋದು ತೊಡೋದು ಎಲ್ಲ ಅವ್ರ ನೋಡ್ಕೊಂತಾರ. ದಿನ ಒಂದ್ ಕಾರ್ ಗಾಡಿ ಕಳಿಸ್ತಾರ ಮನಿಗ್ ಕರ್ಕೊಂಡ್ ಹೋಗಾಕ. ಹೌದಾ? ಅದೇನ ಸುದ್ದಿ ಬ್ಯಾರೆ ಐತ, ಅದ್ ಕೇಳಂಗಿಲ್ಲ. ಅಲ್ಲೋ ಅವ್ರು ಕೊಟ್ಟಿದ್ ರೊಕ್ಕದಾಗ ಬಟ್ಟಿ ತರ ಬದ್ಲು ಮನಿಯಾರ್ ನೋಡ್ಕೋಬಾರ್ದೇನೋ? ಮನಿ ಖರ್ಚಿ ರೊಕ್ಕ ಕೊಡಂಗಿಲ್ಲ ಅವ್ರ, ಹೀರೋ ಆಗ ಕೊಟ್ಟಿರ್ತಾರ. ಯವ್ ಹೇಳ್ತು ಊರಾಗ ಮಂದಿ ಎಲ್ಲಾ ಬಾಯಿ ಕೇಳ್ಕೊಳತಾರ ನಾನ್ ನೋಡಿ. ಮತ್ತಿಂತ ಅರ್ಬಿ ಹಾಕೊಂಡ್ರ ಮತ್ ಕಣ್ಣ ಕುಕ್ಕವಲ್ಲ ಅವ್ರಿಗೆ. ಕಣ್ಣು ಕುಕ್ಕದ ಬ್ಯಾಡಪ್ಪ, ನಿಂಗ ದೃಷ್ಟಿ ಬಾಳ ಆಗೈತಿ. ಸ್ವಲ್ಪ ತಡ್ಕೊ, ದೃಷ್ಟಿ ತೆಗಿತೀನಿ ಮಗ. ಅಪ್ಪ ಎಲ್ಲಿಗನ? ನಿಮ್ಮಪ್ಪ ಹೊಲಕ್ ಹೋಗ್ಯಾನ ಗೊತ್ತಿಲ್ಲ ನಿನಗೆ? ಹೊಲಕ್ ಹೋಗ್ಯಾನ? ಅವ್ನ್ ಹೇಳ್ಬೇಡ ಹೀರೋ ಆಗತ್ತಿದ್ದ. ಮತ್ ಬೈತಾನವ. ಹೀರೋ ಆದ್ಮೇಲೆ ಒಮ್ಮೆ ಸರ್ಪ್ರೈಸ್ ಕೊಡ್ತಾನ ಅವಂಗ. ಹಂಗಂತೆ? ಹಂಗಾಗ್ಲಿ ತಡಿ, ದೃಷ್ಟಿ ತೆಗಿಯಾಕ ತಕೊಂಡ್ಬರ್ತೀನಲ್ಲ. ಸಣ್ಣ ತೊಗೊಂಬಿಡೋಣ. ಹೇಳಕತ್ತೀನಿ, ಒತ್ತಾಯ ಮಾಡ್ಬೇಡ. ಒಂದು ಸಣ್ಣದು ಎಕ್ದಮ್ ಕಡಿಮೆ ರೇಟಿಂದ ಒಂದು ಕೀಪ್ಯಾಡ್ ಫೋನ್. ಹಾ ತಗೋರಿ, 1300 ರೂಪಾಯಿ ನೋಡ್ರಿ. ಚಲೋ ಐತಲ್ಲ? ಚಲೋ ಐತ್ರಿ ಗುರುಗಳು. ಹಾ ತಮ್ಮ, ಈಗ ಒಂದು ಸಿನಿಮಾ ಮಾಡತ್ತೀವಿ. ಇವ ಅದಕ್ಕೆ ಹೀರೋ. ಹೌದಾ? ಈ ಕ್ಯಾಮ್ರಾದಾಗ ಫೋಟೋ ಗಿಟೋ ತೆಗೆದ್ರೆ, ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ಮಾಡಿದ್ರೆ, ಹೌದಾ? ಇದನ್ನ ನೋಡಕ್ ಬರ್ತದ ಇದ್ರಾಗ? ಬರಲ್ರಿ, ದೊಡ್ಡದು ಬೇಕ್ರಿ ಅದಕ್ಕೆ. ಅದೆಷ್ಟು? ಅದ 15,000 ರೂಪಾಯಿ. ಶೂಟ್ ಮಾಡಕ್ ನಾನು ಫೋನ್ ಐತ್ರಿ ಗುರುಗಳು. ಇಟ್ಟಿಟ್ಟು ಫೋಟೋ ಇಟ್ಟಿಟ್ಟು ವಿಡಿಯೋ ಎಲ್ಲ ನಿನ್ನ ಮೊಬೈಲಿಂದ ಕಳಿಸ್ಲೆ? ನಾನು ಹೋಗಲ್ಲ, ನಾ ಪ್ರೊಡ್ಯೂಸರ್. ಇಲ್ಲಿತ್ತಲ್ರಿ, ಅದಕ್ಕೆ ಹೆಂಗಾರ ನಂದು ಐತಿರಲ್ಲ ಅಡ್ಡಾಡಿ. ನಿನಗೆ ಬೇಕಾದವ್ರಿಗೆ ಕಳಿಸ್ಕೋ, ಹಂಗೆಲ್ಲ ನಡೆಯಲ್ಲ. ಇದು ವಾಪಸ್ ಮಾಡಿದನು. ಇದು ಭಾಳ ದೊಡ್ಡದಾಕತ್ತಪ್ಪ ಇದು. ಹ್ಞೂ ರೀ, 15,000 ರೂಪಾಯಿ ಆಯ್ತು ಸುಮ್ಮನೆ. ಇದಕ್ಕಿಂತ ಸಣ್ಣದ ಆಂಡ್ರಾಯ್ಡ್ ಒಳಗೆ ಎಷ್ಟು? ಅದಕ್ಕಿಂತ ಒಂದು 5,000 ಕಡಿಮೆ ಆಕತ್ರಿ. ಕಡಿಮೆ ಆಕತ್ತೆ? ಒಟ್ಟು 4,000 5,000 ಒಂದು ಯಾವ್ದಾರು ಫೋಟೋ ಅಷ್ಟಿಲ್ಲ? ಅದೇ ಅಷ್ಟೈತೆ ಅದು. ಅದಕ್ಕಿಂತ ಒಂದು 10,000 ಹೆಚ್ಚಾಕತ್ರಿ. ಬಾರಿ ಬರ್ತದೆ. ಅದನ್ನ ತಗೋ, ಹೇಳ್ತೀನಿ. ಅದನ್ನ ತಗೋ ಗುರುಗಳ. ಅದು ಅಡ್ ತುಟ್ಟಿದ ಅದಕ್ಕೆ ನಮಗೆ ಗೊತ್ತಾಗಲ್ಲ, ಸುಮ್ಮರು. ಅಲ್ಲ ರೊಕ್ಕ ಕೊಡು. ಎಟ್ರಿ? 25,000 ಅಂತ್ರಿ. ರೊಕ್ಕ ಕೊಡು. ನಾನು ನಂಬಿ ಇಲ್ಲ ನೀನು. ಹ್ಞೂ ರೀ, ಸೀದಾ ಹಾಲಿವುಡ್. ಈ ಮೊಬೈಲ್ದು ವಿಚಾರ ಮಾಡಬೇಡಿ. ಏನು 25,000ಗೆ 25 ಲಕ್ಷ ಗಳಿಸಿ ಕೊಡ್ತೀನಿ. ಅದು ತೊಗೊಂಡ್ರಲ್ಲ 10,000 ರೂಪಾಯಿ ಐತಂತೆ. ಕೊಡು, ರೊಕ್ಕ ಕೊಡು. ಗುರುಗಳ ಬರೀ 30,000 ಅಟ್ಟ ಉಳ್ದಾವ್ರಿ. 30,000 ಉಳ್ದಾವ? ಹಾಂ. ಇದು ಎಷ್ಟು? 25 ಅದಲ್ಲ ತಮ್ಮ? ಹಾಂ ರೀ, ಇನ್ನ 5,000 ರೂಪಾಯಿ ಉಳಿತಾವ.
5,000ದಾಗ ಮಸ್ತ್ ಗುಂಡು ಗಿಂಡು ಹಾಕೊಂಡು ಮಜಾ ಮಾಡೋಣ ಏನು ನಿನ್ ಸ್ಟೋರಿ ಹೇಳ್ಬೇಕಿಲ್ಲ ತಗೋ ಮೊಬೈಲ್ ತಗೋ ಯಾಕೋ ಭಾಳ ರೊಕ್ಕ ಖರ್ಚಾಗ ಬ್ಯಾಡ ಅನ್ಸಾತತ್ರಿ ಗುರುಗಳ. ಬೇಡ ಅನ್ಸತ್ತೈತೆ ತೆಗಿಪ್ಪ ಇದನ್ನ ತೆಗಿ ಏನು ನೀ ಏನು ಹೀರೋ ಆಗೋದಿಲ್ಲ ತಗೋ ಯಾಕ್ರಿ ಏನು ಏನ್ರಿ ನೀ ಹೀರೋ ಆಗೋದಿಲ್ಲ ಇಲ್ಲ ಇಲ್ಲ ತಪ್ಪ ಹಂಗ ಹಾಕೋಬೇಡ್ರಿ. ಇಲ್ಲ ಇಡ್ರಿ ತೋರಿ ಕೊಡು ತೋರಿ ಹೆಂಗಾರ ದಿನ 50,000 ರೂಪಾಯಿ ಪಗಾರ ಮಾಡಿಸ್ನಂದಿರಲ್ಲ ಅವಾಗ ತೊಗೊಂತೇನ್ರಿ ನಾ. ಏಯ್ ಕೊಟ್ಟೆಲ್ಲ ಇದಕ್ಕೊಂದು ಚಲೋ ಸಿನಿಮಾ ಹಾಕಿ ಕೊಡು. ಏನು 25 ಅದಾವ್ರಿ.